ಸ್ವಾಮಿ ಚಿಕ್ಕ ಜಾತ್ರೆ ತೇರ್ ನೋಡಿ. ಸ್ವಾಮಿ ಶ್ರೀ ಗುರು ದತ್ತಾತ್ರೇಯ ದೇವಸ್ಥಾನ. ದೀಪಗಳು ಚೆನ್ನಾಗಿ ಕುಂಡ್ಸರೆ ಮಾತ್ರ ಮಾಡಿ ಸ್ವಾಮಿ ಕಡೆ. ತಣ್ಣೀರಿಂದ ಸ್ನಾನ ಮಾಡ್ಕೊಂಡು ಬಿಸಿಲು ಕಾಯ್ದು ಏನೋ ಒಂಥರ ಮಜಾ ಸ್ವಾಮಿ. ಮೈಗೆ ಒಂಥರ ಆನಂದ. ಇದು ಇನ್ನೂ ಚೆನ್ನಾಗಿ ಬೆಳಿಬೇಕು. ಇನ್ನೂ ಕಾಯಿ ಇದು ಪರವಾಗಿಲ್ಲ. ಕಟ್ ಮಾಡಿಸೋ ಅಂತ ಅಂದರೆ ಎಬಿಲಿಟಿ ಹೊಂದಿದೆ. 10 ಮಿನಿಟ್ಸ್ ಬೇಗ ನನಗೆ ಅಂತಲೂ. ಟೆಕ್ನಾಲಜಿ ಸ್ವಾಮಿ. ಕಸ ಗುಡ್ಸಂಗೆ ಅದೇ ಇಳಿಯೋದು ಏರ್ಬಿಟ್ಟು ಕ್ಲೀನು. ಸ್ವಾಮಿ ಶರಣಮಯ್ಯ ಅಂತ. ಆಮೇಲೆ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ 5:15 ಎದ್ದು ಸ್ನಾನ ಮಾಡಿ ಸ್ವಾಮಿ ಶರಣಕ್ಕೆ ಹೋಗಿ ಎಲ್ಲ ರೆಡಿಯಾಗಿದೆ. ಮನೆಗೆ ಹಾಲು ತಗೊಬರ್ಕಂತ ಹೋಗ್ತಿದ್ದೆ. ಎಲ್ಲ ಮಾಡೋವಂಥವ್ರು ಇವತ್ತು ಒಂದಷ್ಟು ಜನ ಮಾಲೆ ಹಾಕ್ತಿದ್ದಾರೆ. ಸಾಯಂಕಾಲ ಹಾಕ್ಸ್ಕೊಳ್ತಾರೆ. ಅವ್ರನ್ನ ತೋರಿಸ್ತೀನಿ ನಿಮಗೆ. ಮೊದಲು ಮನೆ ಹೋಗಿ ಹಾಲಿಗೆ ತಗೊಬರೋಣ. ಟೈಮ್ ಆಗೈತೆ 7:40. ಫ್ರೆಶ್ ಆಗಿರೋ ಏರ್ ಸಮಯ. ಈ ಕಡೆ ಇದು ಹಾಲು ತರಕ್ಕೆ ಹೋಗ್ತೀನಿ. ಕ್ಯಾನ್ ಹಾಲು ಕ್ಯಾನ್. ಎಲ್ಲ ಸಲ್ಟ್ ಹೋಗ್ಬಿಡಿ. ಅದನ್ನೆಲ್ಲ ಚಾರ್ಜರಲ್ಲಿ ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟಿದ್ದೀನಿ. %60 ಚಾರ್ಜ್ ಆಗೋಕ್ಕೆ 28 ನಿಮಿಷ ತಗೋದು ಸ್ವಾಮಿ. ಬೆಳಿಗ್ಗೆ ನಾಷ್ಟ ಪಲಾರ ಮಾಡ್ಕೊಂಡು ಬರೋಣ. ನನ್ನ ಸಮಯ 8:15 ಟ್ರೈನು. ಗೇಟ್ ಹಾಕ್ಬಿಟ್ರೆ ಆಗಲಿ. ಬತ್ತೈತೆ ಟ್ರೈನ್ ಇಲ್ಲೇ. ನಾಷ್ಟ ಪಲಾರ ಚಪಾತಿ. ಅಂಗಡಿಲಿ ವೆಯ್ಟ್ ಮಾಡ್ತಾರೆ ನಮ್ಮ ಅಪ್ಪ ಸ್ವಾಮಿಗಳು. ಸ್ವಾಮಿ ಶರಣಂ 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 ಶರಣಂ. It's good ಸಮಯ. ಟೆಕ್ನಾಲಜಿ ಸ್ವಾಮಿ. ಕಸ ಗುಡ್ಸಂಗೆ ಅದೇ ಇಳಿಯೋದು ಏರ್ಬಿಟ್ಟು ಕ್ಲೀನು. ಇಷ್ಟು ದೊಡ್ಡ ಯಾರು ಏರ್ ಡ್ರೈನ್ ಹೊಂದಿದೆ ಅಂತ. ಏರ್ ಡ್ರೈನ್ ಇಲ್ಲ ಅಲ್ಲಿ. ಹೆಂಗೈತೆ ಸೈಡ್ ಆಗ್ಬಿಟ್ಟಿದೆ. ಫುಲ್ ಪವರ್ಫುಲ್ ಏರ್ ಡ್ರೈವರ್. ಸ್ನಾನ ಆದ್ಮೇಲೆ ಹೊಡೆದ್ಬಿಡ ಬದಲೇ. ಸಮಯ ನೆನೆಗಿಂತ 10 ನಿಮಿಷ ಬೇಗ ನಮಗೆ ಜಿಮ್ಮೆ ಅವತ್ತು. 10 ಮಿನಿಟ್ಸ್ ಬೇಗ ನನಗೆ ಅಂತಲೂ. 12 ಗಂಟೆ ಇಲ್ಲ, ಒಂದು 5 ನಿಮಿಷ ಫಾಸ್ಟಲ್ಲಿ. ನೆನ್ನೆ ಟವಲ್ಲೇ ತಗೊಂಬಂದಿದ್ದೀನಿ. ನೆನ್ನೆ ಇದು ಒಗಿಬೇಕಾಯ್ತು ಅಂದ್ಬಿಟ್ಟು ಇವತ್ತು ಹಾಕೊಂಬಂದಿದ್ದೀನಿ. ಜೊತೆಗೆ ಇರ್ಬೇಕು ಯಾವಾಗಲೂ. ನಾನೇ ಮರ್ತ್ಬಿಟ್ರೆ ಹೆಂಗೆ ಅಂತ ತುಂಬ ಸತ್ತು ಹೋಗಿದ್ದೀನಿ. ತಿಳ್ಕೊಬೇಕು ಸ್ವಲ್ಪ. ನಾನೇ ಮರ್ತ್ಬಿಟ್ಟೆ. ಯಾವಾಗ ಜೊತೆಗೆ ಇರಬೇಕು. ಪಂಚದ ಪರವಾಗಿಲ್ಲ, ಟವಲ್ ಜೊತೆಗೆ ಇರ್ಬೇಕು ಯಾವಾಗಲೂ ಸ್ವಾಮಿ. ಸೊ ಮನೆಗೆ ಹೋಗಿ ಈಗ ಸ್ನಾನ ಮಾಡ್ಕೊಂಡು ಮಧ್ಯಾಹ್ನದ ಪಂಪ. ಇನ್ನೂ ತುಂಬ ಟೈಮ್ ಇದೆ. ಸ್ನಾನ ಮಾಡಿ ರೆಸ್ಟ್ ತಗೊಂಡು ಇದು ಮಾಡಿದ್ಮೇಲೆ ಇನ್ನೊಂದು ಬೆನಿಫಿಟ್ಟು ಕೋಲ್ಡ್ ವಾಟರು ಸರಿ, ಹಾಟ್ ಶವರ್ ಅದು ಸರಿ ಸ್ವಾಮಿ. ರಿಲ್ಯಾಕ್ಸು ರಿಕವರಿ ಹೆಲ್ಪ್ ಮಾಡ್ತಾರೆ. ಸ್ನಾನ ಮಾಡ್ಬೋದು ಆರಾಮಾಗಿ. ರಿಲ್ಯಾಕ್ಸ್ ಯಾವುದಾದ್ರು ಸರಿ. ಸಮಯ ನಮ್ಮ ಮನೆಗಿನ ಸ್ನಾನ ಮಾಡೋಕ್ಕೆ ಹೋಗಿಲ್ಲ. ಡೈರೆಕ್ಟಾಗಿ ನಮ್ಮ ಅಂಗಡಿಗೆ ಹೋದೆ. ನನ್ನ ಅಪ್ಪ ಗುರ್ಸಮ್ಮನ ಜೊತೆ ಹಂಗೆ ಅಂಗಡಿ ಯಾಕಂದ್ರೆ ಇಲ್ಲಿಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಗದ್ದೆ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ. ಇನ್ನು ಏನು ಕಟ್ ಮಾಡಿಸಿಲ್ಲ, ಎಲ್ಲ ಹಂಗೆ ಇದೆ. ಭತ್ತ ಚೆನ್ನಾಗಿ ಬೆಳೆದಿದೆ. ಇನ್ನು ಆ ಕಡೆ ಇನ್ನೂ ಸ್ವಲ್ಪ ಕಾಯಿ ಇದೆ. ಇನ್ನೂ ಸ್ವಲ್ಪ ಬಿಡಬೇಕು. ಸ್ವಲ್ಪ ಅಂದರೆ ನೀರು ಕೆಳಗೆ ಇಳಿಬೇಕು, ಒಣಗಬೇಕು ಕಟ್ ಮಾಡ್ಸೋಕ್ಕೆ. ಹೋಗಿ ಸ್ನಾನ ಮಾಡ್ಬೋದಾಯಿತು. ಬಟ್ ಇನ್ನೂ ಊಟ ರೆಡಿಯಾಗಿಲ್ಲ ಮನೇಲಿ ನಮಗೆ. ಪಲಾರ ಮಧ್ಯಾಹ್ನದ ಊಟ ಪಂಪ ಇನ್ನೂ ರೆಡಿ ಇಲ್ಲ. ನಮ್ಮ ಅಪ್ಪ ಗುರ್ಸಮ್ಗಳು ಅಲ್ಲೇ ಬರ್ತಾಯಿದ್ದಾರೆ. ಅಲ್ಲಿ ಹೋಗಿದ್ದಾರೆ ಕಡೆ ನೋಡ್ತಾವ್ರೆ. ಇನ್ನು ದೂರ ತಂಗ ಗ್ರೀನ್ ಇತ್ತು. ಇವಾಗ ಎಲ್ಲೋ ಗ್ರೀನ್ ಇದು ನೋಡಿ. ಇದು ಇನ್ನೂ ಫುಲ್ ಗ್ರೀನ್. ಅಷ್ಟು ಎಲ್ಲೋ ಬಂದಿಲ್ಲ, ಲೈಟಾಗಿ ಎಲ್ಲೋ ಐತೆ. ಇದು ಇನ್ನೂ ಚೆನ್ನಾಗಿ ಬೆಳಿಬೇಕು. ಇನ್ನೂ ಕಾಯಿ ಇದು ಪರವಾಗಿಲ್ಲ. ಕಟ್ ಮಾಡಿಸೋ ಅಂತ ಅಂದರೆ ಎಬಿಲಿಟಿ ಹೊಂದಿದೆ. ಬಟ್ ಈ ಕೆಳಗಡೆ ನೀರು ಆರಬೇಕು. ಕೆಳಗಡೆ ಭೂಮಿ ಮಿಷಿನ್ ಏನಿದೆಯೋ ಅದಾಗೋದಕ್ಕೆ ಸ್ವಲ್ಪ ಮಟ್ಟಿಗೆ ಒಣಗಿದೆ.
ಇದು ಇನ್ನೂ ಗ್ರೀನ್ ಐತೆ ಇನ್ನು ಇದು ಕಾಯಿ ಇದು ಓಕೆ. ಇದು ಹಿಂಗೆ ಆಗ್ಬೇಕಿತ್ತಾರೆ ಎಲ್ಲೋ ಇಲ್ಲೋ. ಈಗ ಕ್ಯಾಮ್ರಾ ಚೆನ್ನಾಗಿ ಫೋಕಸ್ ಮಾಡ್ತಿದೆ, ಅದೇ ಒಂದ್ಸಲ ನೈಟ್ ಟೈಮ್ನಾಗೆ ಬೇರೆ ಮಾಡ್ಬಿಡ್ತಿದೆ. ಇನ್ನೂ ಸ್ವಲ್ಪ ತ್ಯಾಮ ಐತೆ ಕೆಳಗಡೆ ನೋಡಿ. ಎಸ್, ಸೊ ಊಟ ಮಾಡೋಬಿಟ್ಟು ಸ್ನಾನ ಮಾಡ್ಕೊಂಡು ಆಮೇಲೆ ನೋಡೋಣ. ಸಾಯಂಕಾಲ ಸುಮಾರು ಜನ ಹಾಕ್ಸ್ಕೊಬಿಡ್ತಾರೆ ಮಾಲೆ, ಅವಾಗ ತೋರಿಸ್ತೀನಿ ನಿಮಗೆ. ಬಂದರು ಗುರ್ಸಂಗಳಿಗೆ. ಗದ್ದೆಯಿಂದ ಬಂದೆ, ಸ್ನಾನ ಮಾಡಿದೆ, ಫಲಾರ ಅಂದರೆ ಮಧ್ಯಾಹ್ನದ ಪಂಪ ಎಲ್ಲ ಮುಗೀತು. ಸ್ವಲ್ಪ ಸ್ನಾನ ಮಾಡ್ಕೊಂಡು ಮೇಲೆ ಬಂದಲ್ಲ, ಕೋಲ್ಡ್ ನೀರು ಸ್ವಲ್ಪ ಬಿಸಿಲು ತಗೋತಾ ಇದ್ದೀನಿ. ಬಿಸಿಲಾಯ್ತಲ್ಲ, ಈ ತಣ್ಣೀರಿಂದ ಸ್ನಾನ ಮಾಡ್ಕೊಂಡು ಬಿಸಿಲು ಕಾಯೋದು ಏನೋ ಒಂಥರ ಮಜಾ ಸ್ವಾಮಿ. ಮೈಗೆ ಒಂಥರ ಆನಂದ. ಈ ಕೋಲ್ಡ್ ನೀರು ಸ್ನಾನ ಮಾಡ್ಬಿಟ್ಟು ಬಿಸಿಲು ಕಾಯೋದೇ ಏನೋ ಒಂಥರ. ಅದು ತಣ್ಣೀರು ಸ್ನಾನ ಮಾಡ್ಬಿಟ್ಟು ಬಿಸಿಲು ಕಾಯೋರಿಗೆ ಗೊತ್ತು. ಆಮೇಲೆ ಬೆಳಗ್ಗೆ ಟೈಮು ಮನಗಿರ್ತೀವಲ್ಲ, ಎದ್ದು ಬಂದು ಬಿಸಿಲು ಕಾಯ್ದು ಅದು ಒಂಥರ. ಸ್ನಾನ ಮಾಡಿರಲ್ಲ ಆದರೂ ಏನೋ ಮೈಗೆ ಬಿಸಿಲು ಬೀಳಬೇಕು ಅವಾಗ ಸೂಪರ್. ಮೈಗೆ ಬಿಸಿಲು ಬೆಳಗ್ಗೆ ಟೈಮು. ಆದರೆ ನಾವು ಅದನ್ನು ಥಿಂಕ್ ಮಾಡಲ್ಲ, ಏನೋ ಒಂಥರ ಆನಂದ. ಬೇಗ ಎದ್ದ ತಕ್ಷಣ ಬಂದು ಬಿಸಿಲು ಕಾಯ್ದಂದರೆ ಸುಮಾರು ಒಂದು 2 ದಿನದಿಂದ ಕರೆಕ್ಟಾಗಿ ಬಿಸಿಲೇನಿಲ್ಲ, ಬರೀ ತಂಪು ನೆರಳು ಹಂಗೆ ಇತ್ತು. ಟೈಮು 2:48. ಏನು ಸ್ವಲ್ಪ ದೇವಸ್ಥಾನಕ್ಕೆ ಅಲ್ಲೇ ಹೋಗೋದೀಗ, ಹೋಗಿ ನಿದ್ದೆ ಮಾಡೋದು. ಸ್ವಲ್ಪ ನಿದ್ದೆ ಮಾಡೋದು ಟೈಮಲ್ಲಿ ಲೇಟಾಗಿ ಹೋಯ್ತು. ನೆನ್ನೆ ಸ್ವಲ್ಪ ಬೇಗ ಮನಿಕೊಂಡಿರೋ ಅಂದರೆ ನೈಟೇ ಬೇಗ ಮನಿಕೊಂಡು ಎದ್ದಾಗ ಇವತ್ತು ಬೆಳಿಗ್ಗೆ 5:15. ಒಂದು ಸ್ವಲ್ಪ ಹೊತ್ತು ಹೋಗಿ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಇವತ್ತು ನೈಟು ಲೇಟಾಗಿ ಮನಗೂರು ಪರವಾಗಿಲ್ಲ, ಸ್ವಲ್ಪ ಬೇಗ ಮನಗೂರು ಪರವಾಗಿಲ್ಲ. ಯಾಕಂದ್ರೆ ನಿದ್ದೆ ಅಲ್ಲಲ್ಲೇ ಪಿಕಪ್ ಆಗಿರ್ತದೆ, ಬೇಗನೆ ಹೇಳ್ಬೋದು, ಹಂಗೆ ಇದು ಮಾಡ್ಬೋದು. ಇವತ್ತು ಬರ್ತಾರೆ ಸುಮಾರು ಒಂದಷ್ಟು ಜನ ಮಾಲಾಸ್ಕೊಂಡು, ಅವ್ರನ್ನು ತೋರಿಸ್ತೀನಿ ನಿಮಗೆ. ಗೋಡನು ಬಂದೆ ಸೊಮೆ ಶರಣಮಯ್ಯಪ್ಪ. ರೆಸ್ಟ್ ತಗೋ ಮನೆಗೆ ಹೋಗ್ಬೇಕು. ಗುಡ್ಸಮ್ಮ ಮನೆಗೆ ಬಿಟ್ಟರೆ ನೆನ್ನೆ ಇಷ್ಟೊತ್ತಿಗೆಲ್ಲ ಮನೆಗೆ ಎದ್ದೇ ಬಿಟ್ಟಿದೆ ಸ್ವಾಮಿ. ಈಗ ನಿದ್ದೆನೂ ಬರ್ತಿಲ್ಲ, ಏನೂ ಇಲ್ಲ. ಎಡಿಟ್ ಮಾಡ್ತಾ ಕೂತಿದ್ದೆ. ನಿದ್ದೆ ಬರ್ತಿಲ್ಲ ಅಂದರೆ ಬೆಳಗ್ಗೆ ಟೈಮಿಂದ ಹಿಡಿದು ಇವಾಗ ತಗೊಂಡು ನಿದ್ದೆ ಕರೆಕ್ಟಾಗಿ ಪೂರ್ತಿ ಆಗೋದು. ಅವರು ಸುಮ್ಮನೆ ಆದರೂ ಸರಿ ನಿದ್ದೆನೇ ಬಂದಿಲ್ಲ ನಂಗಂತೂ. 5 ಗಂಟೆ ಸ್ವಾಮಿ. ಬಟ್ಟೆ ಇಟ್ಟ ತಗೊಬಂದೆ, ಸ್ನಾನ ಮಾಡ್ಕೊಂಡು ನಂಜನಗೂಡಿಗೆ ಹೋಗೋಣ. ಸ್ವಲ್ಪ ಧೂಪ ಗೀಪ ಹಾಕ್ಬಿಟ್ಟು ಅಲ್ಲೇ ಹೋಗಿದ್ದಾರೆ ಮುಸ್ಲು. ಇವಾಗ ಪಲಾರ ನಮ್ಮನ್ನೇ ಬಂದ್ಕೊಂಡಿದ್ದು, ಅದು ಕ್ಯಾನ್ಸಲ್. ಅಲ್ಲೇ ನಂಜನಗೂಡು ಎಲ್ಲರೂ ಪಲಾರ ಮಾಡ್ಕೊಬರೋದು. ಸ್ವಾಮಿ ಸ್ನಾನ ಮುಗಿತು, ನಡ್ರಿ ನಂಜನಗೂಡು ಹೋಗಿ ದೇವಸ್ಥಾನ ದರ್ಶನ ಮಾಡ್ಕೊಬರೋಣ. ನಂಜನಗೂಡು ಮತ್ತೆ ನಂಜನಗೂಡು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅವರು ಸ್ವಾಮಿಗಳು ಬಂದಿದ್ದಲ್ಲ ಮನಸ್ಕೊಳ್ಳೋಕ್ಕೆ. ಈಗ ನೋಡಿ ಸ್ವಾಮಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ದೀಪ ಹಚ್ಚಿದ್ದಾರೆ ಇವತ್ತು ಹುಣ್ಣಿಮೆ ಅಂದ್ಬಿಟ್ಟು. ದೀಪಗಳು ಚೆನ್ನಾಗಿ ಕುಣಿಸ್ತಾರೆ ಮಾತ್ರ ಮಾಡಿ ಸ್ವಾಮಿ ಕಡೆ. ಸ್ವಾಮಿ ಶ್ರೀ ಗುರು ದತ್ತಾತ್ರೇಯ ದೇವಸ್ಥಾನ. ಒಳಗಡೆ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಸೊ ಸಿಂಪಲ್ಲಾಗಿ ಇಲ್ಲೇ ಹೊರಗಡೆ ಮಾಡ್ಕೊಂಡೆ. ಮೋಸ್ಟ್ ಒಳಗಡೆ ಮಾಡ್ಬೋದು ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಸುಮ್ಮನೆ ಯಾಕೆ ರಿಸ್ಕ್ ಅಂದ್ಬಿಟ್ಟು ಏನು ಮಾಡೋಕ್ಕೆ ಹೊರಗಡೆ ವೀಡಿಯೋ. ಶ್ರೀ ಗುರು ದತ್ತಾತ್ರೇಯ. ಇಲ್ಲೊಂದು ದೀಪ ಅರವೈತು, ನಾವೊಂದು ಸ್ಪೂನ್ ನಮ್ಮ ಕಡೆ ಬಚ್ಚನೇ ಇಲ್ಲ. ಯಾರೋ ಕೂಡ ಹಾಂ ಓಕೆ. ಹಾಂ ಸ್ವಾಮಿ ಬಂದೆ ನಡ್ರಿ ಸ್ವಾಮಿ, ಹೊರಡಿ ಸ್ವಾಮಿ. ಇಲ್ಲೊಬ್ರು ಸ್ವಾಮಿಗಳು ಅಲ್ಲಿಬ್ರು ಏನೋ ಬರ್ತಾರೆ, ಇನ್ನಿಬ್ರು ಮುಂದೆ ಹೋದ್ರು. ಇಲ್ಲಿ ನಾವು ಸ್ವಾಮಿಗಳು ನಾವು ಹಿಂಗೆ ಹೋಗ್ತೀವಿ. ಇವಾಗ ಇಲ್ಲಿಬ್ರು ಸ್ವಾಮಿ, ಇಲ್ಲಿಬ್ರು ಸ್ವಾಮಿಗಳು. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಚಿಕ್ಕ ಜಾತ್ರೆ ತೇರು ನೋಡಿ. ಸ್ವಾಮಿ ಧೂಪ. ಸ್ವಾಮಿ ಗುರು ರಾಯರ ಮಠಕ್ಕೆ ಬಂದಿದ್ದೀವಿ. ರಾಯರ ಸ್ವಾಮಿ ಮಠ ದರ್ಶನ ಮಾಡ್ಬೋದು ಅಂದ್ಕೊಂಡು ಆಗಲಿಲ್ಲ. ಶ್ರೀರಂಗ ದೇವಸ್ಥಾನದಲ್ಲಿ ಇನ್ನೇನು ನೋಡೋಕ್ಕೆ ರಶ್ ಕಮ್ಮಿ, ಮುಂದೆ ಹೋದರೆ ದೊಡ್ಡ ಜಾತ್ರೆಗಿಂತ ಕಮ್ಮಿ ಏನಿಲ್ಲ. ಸ್ವಾಮಿ 9 ಸ್ವಾಮಿ. ಅಲ್ಲೇ ದೇವರಮಳ್ಳಿ ಗೇಟ್ ಸೈಡ್ ಹೋಗಿದ್ದು. ನಂಜನಗೂಡು ಸೈಡ್ ಎಲ್ಲೂ ರಶ್ಶು ತುಂಬ, ಎಲ್ಲ ಕಡೆ ಊಟ ನಮ್ಗೆ ಬೇಕಾಗಿರೋದು ಸಿಗ್ತಿಲ್ಲ. ಸೊ ಹೋಗಿ ಅಕ್ಕಿ ರೊಟ್ಟಿ ದೋಸೆ ತಿನ್ಕೊಬಂದು ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಟೋಟಲಾಗಿ ಇವತ್ತು ಹೇಳ್ದಂಗೆ 5 ಸೀಟ್ ಮಾಡಿಸ್ಕೊಂಡಿದ್ದಾರೆ ಇವತ್ತು. ನಮ್ಮನ್ನು ಸೇರಿಸಿದ 5 ಸೀಟು, ಇದನ್ನು 3 ಸೀಟು, ಟೋಟಲಾಗಿ 8 ಸೀಟು. ಇವತ್ತು 8 ಸೀಟು ಖಾಲಿ ಜಾಗ ಎಲ್ಲ ಇಲ್ಲೇ
ಎಲ್ಲ ಇಲ್ಲೇ ಮಡಿಕೊಳ್ಳೋದು ಇವತ್ತು. ಇದೆಲ್ಲ ತಗೊಂಡು ಮನೆಗೆ ಕೊಟ್ಬಿಡೋ ಅಂತ ಬಂದೆ, ಪ್ಯಾಕಪ್ ಮಾಡ್ಬಿಟ್ಟು. ನೋಡ್ತಾರೆ ಸ್ವಾಮಿ ಟೈಮ್ 10:30 ಆಗ್ಬಿಟ್ಟೈತೆ ಆಗಲಿ. ನಾನು ಮಾಮೂಲಿ ಮನೆಗೆ ಬೆಳಿಗ್ಗೆ ನನ್ನ ಒಂದು ಶರ್ಟು, ಒಂದು ನೀರಿನ ಬಾಟ್ಲು, ನಮ್ಮ ಅಪ್ಪ ಗುರುಸಮ್ಮ ಒಂದು ಟ್ಯಾಬ್ಲೆಟ್ ಹೋಗಿ ಬಂದಿದೆ. ಹೋಗಿ ಇವತ್ತು ಎಲ್ಲ ಸಾಂಗ್ಗಳು ನೋಡಿದ್ದೀನಿ. ನಾನು ಇದ್ದಾಗ ಬರೀ ನಮ್ಮ 3 ಸೀಟ್ ಇದ್ದಿದ್ದು, ಇವತ್ತು ಟೋಟಲಾಗಿ 8 ಸೀಟು. ಇವತ್ತು 5 ಸೀಟ್ ಮಾಡಿಸ್ಕೊಂಡ್ರು, ಇನ್ನೊಂದು ನಾವೊಂದು 3 ಸೀಟು. ಸೊ ಸ್ವಾಮಿ ದೇವಸ್ಥಾನದ ಗಾಡಿ ಪಾರ್ಕ್ ಮಾಡಿದ್ದೀನಿ. ಸೊ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವೀಡಿಯೋ ಇಷ್ಟ ಆಗಿಲ್ಲ ಅಂದರೂ ಪರವಾಗಿಲ್ಲ, ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ನೆಕ್ಸ್ಟ್ ವೀಡಿಯೋ ಲಿಂಕ್ ಮತ್ತು ನೋಟಿಫಿಕೇಷನ್ ನಿಮಗೆ ಸಿಕ್ಕೋದು. ಅದು ನಿಮಗೆ ಇಷ್ಟ ಆದರೆ ಮತ್ತೆ ಲೈಕ್ ಕೂಡ ಮಾಡ್ಬೋದು. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಸಿಗೋಣ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ಎಲ್ಲ ಸಮಯ ಇಲ್ಲಿ ಸ್ಲೀಪಿಂಗ್